ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹದ ಮಹಾಪರಿವರ್ತನೆಯಿಂದಾಗುವಂತಹ ಶುಭ ಹಾಗೂ ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೇ 15ಕ್ಕೆ ಗುರುಗ್ರಹ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದೆ. ಗುರುಗ್ರಹ ಒಂದು ರಾಶಿಯಲ್ಲಿ ಸರಿಸುಮಾರು 1 ವರ್ಷಗಳ ಕಾಲ ಸ್ಥಿತವಾಗಿರುತ್ತದೆ. ಗುರುಗ್ರಹ ಬದಲಾವಣೆ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಗೋಚಾರ ಮಾಡುತ್ತಿದ್ದು, 8ನೇ ಭಾವ ಅಂದರೆ ಡೀಪ್ ಆಗಿ ಆಳವಾಗಿ ರಹಸ್ಯವಾದಂತಹ ಸ್ಥಾನ, ರಿಸರ್ಚ್ ಮಾಡುವಂತಹ ಭಾವ, ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಘಟಿಸುವಂತಹ ಘಟನೆಗಳನ್ನು 8ನೇ ಭಾವದಿಂದ ವಿಶ್ಲೇಷಣೆ ಮಾಡಬಹುದು. ನಿಮ್ಮ ದ್ವಿತೀಯಾಧಿಪತಿ ಗುರುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿ 5ನೇ ದೃಷ್ಟಿಯಿಂದ ವ್ಯಯಭಾವವನ್ನು ನೋಡುತ್ತಿರುವುದರಿಂದ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಗಳಿಗೋಸ್ಕರ ಹಣದ ವ್ಯಯವನ್ನು ಮಾಡುತ್ತೀರಾ. ದೇವಸ್ಥಾನಗಳ ದರ್ಶನವನ್ನು ಮಾಡುವುದು, ವಿದೇಶದಿಂದ ಧನಲಾಭವಾಗಲಿದೆ. MNC ಕಂಪನಿಯಲ್ಲಿ ಜಾಬ್ ಹುಡುಕುತ್ತಿರುವವರಿಗೆ ವಿದೇಶದಿಂದ ಲಾಭ ಹಾಗೂ ವಿದೇಶಿ ಯಾತ್ರೆಗಳನ್ನು ಮಾಡುತ್ತೀರಾ. ವಿದ್ಯಾರ್ಥಿಗಳು ಎಜುಕೇಷನ್ಗಾಗಿ ಫಾರಿನ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಗುರು ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾಗಿ ಧನಲಾಭ, ಧನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಅತ್ತೆ ಮಾವನ ಜೊತೆಗೆ ಇರುವಂತಹ ಸಂಬಂಧಗಳು ಸುಧಾರಿಸುತ್ತವೆ. ಅಷ್ಟಮದ ಗುರು ನಿಮ್ಮ ನಿಂತು ಹೋದ ಕೆಲಸ ಕಾರ್ಯಗಳಿಗೆ ಮರುಚಾಲನೆಯನ್ನು ಕೊಡುತ್ತದೆ. ಮೇ 15ರ ನಂತರ ಗುರುಗ್ರಹ ನಿಮಗೆ ವಿಶೇಷವಾದಂತಹ ಜ್ಞಾನವನ್ನು ಕೊಡುತ್ತದೆ. ಜ್ಯೋತಿಷ್ಯ, ಆಧ್ಯಾತ್ಮ, ರಿಸರ್ಚ್ ಓರಿಯೆಂಟೆಡ್ ಫೀಲ್ಡಲ್ಲಿ ಇರುವವರಿಗೆ ಶುಭ ಸಮಯ. ತುಂಬ ಆಳವಾಗಿ ಅಧ್ಯಯನ ಮಾಡಲು ಪ್ರಾರಂಭ ಮಾಡುತ್ತೀರಾ. ಗುರುವಿನ ಸಪ್ತಮ ದೃಷ್ಟಿ ಧನಭಾವದ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ನೀವು ಬಹಳ ಸಮಾಧಾನ, ತಾಳ್ಮೆಯಿಂದ ಮಧುರವಾಗಿ ಮಾತನಾಡುತ್ತೀರಾ. ನಿಮ್ಮ ಮಾತಿನಿಂದ ಜನರನ್ನು ಪ್ರಭಾವಿತಗೊಳಿಸುತ್ತೀರಾ. ನಿಮ್ಮ ಕುಟುಂಬ ಹಾಗೂ ನಿಮ್ಮ ಸಂಬಂಧಗಳ ನಡುವೆ ಸಾಮರಸ್ಯವನ್ನು ನೋಡಬಹುದು. ಆದರೆ ಗುರುಗ್ರಹ ನಿಮ್ಮ ಪಂಚಮಾಧಿಪತಿಯಾಗಿ 8ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತವೆ. ನಿಮ್ಮ ದ್ವಿತೀಯಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿ ಗೋಚಾರ ಮಾಡುವುದರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತೆ, ಜೀರ್ಣಾಂಗಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಫ್ಯಾಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ಗಳು ಬರುವುದರಿಂದ ನಿಮ್ಮ ಆಹಾರ ವಿಹಾರದ ಬಗ್ಗೆ ವಿಶೇಷ ಗಮನವನ್ನು ಕೊಡಿ. ಗುರುವಿನ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನದ ಮೇಲೆ ಬೀಳುತ್ತಿರುವುದರಿಂದ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿರುವವರಿಗೆ ವಿವಾಹ ಯೋಗ, ಕಂಕಣ ಯೋಗ ಕೂಡಿ ಬರಲಿದೆ. ಹಣದ ವೃದ್ಧಿಯಾಗಲಿದೆ. ನಿಮ್ಮ ಕುಟುಂಬದಲ್ಲಿ ವಿವಾಹ, ಶುಭ ಕಾರ್ಯಗಳನ್ನು ಮಾಡುತ್ತೀರಾ. ನಿಮಗೆ ಹಲ್ಲಿಗೆ ಸಂಬಂಧಿಸಿದಂತೆ, ಗಂಟಲಿಗೆ ಸಂಬಂಧಿಸಿದಂತೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದರಿಂದ ತಂಪು ಪಾನೀಯ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ. ಗುರುವಿನ ದೃಷ್ಟಿ ನಿಮ್ಮ ಚತುರ್ಥ ಭಾವದ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ನಿಮ್ಮ ಹಾಗೂ ನಿಮ್ಮ ತಾಯಿಯ ಜೊತೆ ಸಾಮರಸ್ಯ, ಪ್ರೀತಿ, ಬಾಂಧವ್ಯ, ಒಡನಾಟ ಹೆಚ್ಚಾಗಲಿದೆ. 4ನೇ ಭಾವ ಅಂದರೆ ಸುಖಸ್ಥಾನವಾಗಿರುವುದರಿಂದ ಮೇ 15ರ ನಂತರ ವೃಶ್ಚಿಕ ರಾಶಿಯವರು ಹೊಸ ಬೈಕ್, ಕಾರು, ಹೊಸ ವಾಹನ ಖರೀದಿಯನ್ನು ಮಾಡುತ್ತೀರಾ. ಸೈಟ್, ಜಮೀನು ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡುತ್ತೀರಾ. ಪ್ರಾಪರ್ಟಿ ಡೀಲರ್ಸ್ಗಳಿಗೆ ಅತಿ ಹೆಚ್ಚಿನ ಧನಲಾಭವಾಗಲಿದೆ. ರಾಜಕಾರಣಿಗಳಿಗೆ ಶುಭ ಸಮಯ. ನಿಮ್ಮ ಆರೋಗ್ಯ ಹಾಗೂ ಆರ್ಥಿಕ ಪರಿಸ್ಥಿತಿ ವೃದ್ಧಿಯಾಗಲು ಪ್ರತಿನಿತ್ಯ ಸೂರ್ಯದೇವನಿಗೆ ನೀರಿನ ಅರ್ಘ್ಯವನ್ನು ಕೊಡಿ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.